ಕನ್ನಡತಿ ಪಲ್ಲವಿ. ಪಕ್ಷಿ ಬೇರೆ ಹೋಗ್ತವೆ. ಸಮಯ ಬೆಳಗ್ಗೆ 5:30. ಇಡೀ ಜಗತ್ತು ಇನ್ನೂ ಎದ್ದಿರದ ಸದ್ದಿಲ್ಲದ ಹೊತ್ತಿನಲ್ಲಿ ನಮ್ಮ ತೋಟದ ಹಸಿರು ಗಿಡ ಮರಗಳ ಮಧ್ಯದಿಂದ ಸೂರ್ಯ ದೈವ ಮೂಡಿ ಬರ್ತಿದ್ದ. ಆ ಕ್ಷಣ ನಿಜಕ್ಕೂ ಕಣ್ಣಿಗೆ ಹಬ್ಬವಾಗಿತ್ತು ಅಂತಲೇ ಹೇಳ್ಬೋದು. ಆ ಕೋಮಲವಾದ ಸೂರ್ಯನ ಕಿರಣಗಳು ನೇರವಾಗಿ ನಮ್ಮ ಹೊಸ ಮನೆಗೆ ಬೆಳಕನ್ನು ತರ್ತಾ ಇದ್ದರೆ ಸಾಕ್ಷಾತ್ ಭಗವಂತನೇ ಮನೆಗೆ ನಡೆದು ಬರ್ತಿದ್ದಾರೇನೋ ಅನ್ನುವಷ್ಟು ಅನುಭವ ಆಗ್ತಾಯಿತ್ತು. ಮನೆಯೊಳಗೆ ಬೀಳುತ್ತಿದ್ದ ಆ ಮೊದಲ ಬೆಳಕು ನಮ್ಮ ತೋಟದ ತೆಂಗು ಮತ್ತು ಅಡಿಕೆ ಸಸಿಯ ಹೊಂಬಾಳೆ ಮೇಲೆ ಬಿದ್ದಾಗ ನಮ್ಗೆ ಅರ್ಥವಾಯಿತು, ಇವತ್ತು ನಮ್ಮನೆ ಲಕ್ಷ್ಮಿಗೆ ಸೀಮಂತ ಮಾಡೋಕ್ಕೆ ಪ್ರಕೃತಿನೇ ಇಷ್ಟು ಬೇಗ ಎದ್ದು ಇಷ್ಟೊಂದು ಸುಂದರವಾಗಿ ಸಿದ್ಧವಾಗಿದೆ ಅಂತ. ಇಂಥ ಒಂದು ದೈವಿಕ ಬೆಳಕಿನೊಂದಿಗೆ ನಮ್ಮ ಇವತ್ತಿನ ವಿಶೇಷ ದಿನನ ಶುರು ಮಾಡ್ತಾ ಇದ್ದೀನಿ. ಸೂರ್ಯನ ಕಿರಣಗಳು ಅಂಗ್ಲಕ್ಕೆ ಬೀಳ್ತಿದ್ದ ಹಾಗೆ ನಮ್ಮ ದಿನ ಶುರುವಾಗಿದ್ದು ಅಪ್ಪಟ ಹಳ್ಳಿ ಸೊಗಡಿನಲ್ಲಿ. ಅಂಗ್ಲಕ್ಕೆ ಹಸಿ ಸಗಣಿ ಸಾರಿಸಿ ಅದ್ರ ಮೇಲೆ ಬಿಳಿ ರಂಗೋಲಿ ಹಿಡ್ತಾ ಇದ್ರೆ ಮನಸ್ಸಿಗೆ ಆಗೋ ಸಮಾಧಾನ ತೃಪ್ತಿನೇ ಬೇರೆ ಅಲ್ವಾ. ಗೃಹ ಪ್ರವೇಶ ಮುಗಿದ ಮೇಲಂತೂ ಅಂಗಳದಲ್ಲಿ ರಂಗೋಲಿ ಇಡುವ ಸಂಭ್ರಮ ಇನ್ನೂ ಜಾಸ್ತಿ ಆಗ್ತಿದೆ ಅಂತಲೇ ಹೇಳ್ಬೋದು. ನೀನು ಇನ್ನು ಈಗಲೇ ಇದು ಮಾಡ್ತೀವಿ. 2 ತಿಂಗಳು ಬೇಕು, 3 ತಿಂಗಳು ಬೇಕು. ಎಲ್ಲರೂ ಹೋಗ್ಬೇಕು, ಒಬ್ಬರೇ ಇರಬೇಕು, ಅಚ್ಚುಕಟ್ಟು ಆಗ್ಬೇಕದು. ನಿಮ್ಮ ಲೆವೆಲ್ಗೆಲ್ಲ ಬರೋಲ್ಲ. ಹಲೋ, ನಮ್ಮ ಅಮ್ಮ ಪ್ರೀತಿಯಿಂದ ಬೆಳೆಸಿರೋ ಪುಟ್ಟ ಹೂವಿನ ತೋಟ ಇದೆಯಲ್ಲ, ಅಲ್ಲಿ ದಿನ ಹೂ ಬಿಡ್ತಾನೆ ಇರುತ್ತೆ. ಹಾಗೆ ಇವತ್ತಿನ ದೇವ್ರ ಪೂಜೆಗೆ, ಶ್ರೀಮಂತಕ್ಕೆ ಎಲ್ಲದಕ್ಕೂ ಅಮ್ಮನ ತೋಟದಲ್ಲಿರೋ ಹೂವನ್ನೇ ಕಿತ್ಕೊಂಡು ಅದಕ್ಕೆ ಹಾಕೋದು. ಹಾಗೆ ಮಲ್ಲಿಗೆ ಹೂವು, ಕನಕಾಂಬರ, ಕಾಕಡ ಇಷ್ಟು ಬಿಡುತ್ತೆ, ಅದನ್ನೆಲ್ಲ ತೊಗೊಂಡು ಬಿಡಿಸಿ ಮಂಡಿಗೆ ಹಾಕುವಂಥದ್ದು. ನಮ್ಮ ಅಕ್ಕ ಹಳ್ಳಿ ಶೈಲಿಯಲ್ಲಿ ಕೂತು ಆ ಹೂಗಳನ್ನು ಬಿಡಿಸ್ತಾ ಹಳ್ಳಿ ಜನ ಮಾತನಾಡೋ ಪ್ರೀತಿಯ ಶೈಲಿಯಲ್ಲಿ ಹರಟೆ ಹೊಡೆಯೋಕ್ಕೆ ಶುರು ಮಾಡಿದ್ರು. ಅವ್ರು ಮಾತಾಡ್ತಾ ಇರೋ ನನಗೆ ಕಳೆದು ಹೋದ ನಮ್ಮ ಹಳೆಯ ದಿನಗಳು, ಆ ಹಳ್ಳಿ ಜೀವನ ನೆಮ್ಮದಿ ಎಲ್ಲವೂ ಒಂದೊಂದಾಗಿ ಕಣ್ಮುಂದೆ ಬಂದು ಹೋಯ್ತು ಅಂದರೆ ತಪ್ಪಾಗಲ್ಲ. ಇವತ್ತಿನ ಸಿಟಿ ಲೈಫಲ್ಲಿ ನಾವೆಲ್ಲ ಎಷ್ಟು ಬ್ಯುಸಿ ಇದ್ದರೂ ಆ ಮಣ್ಣಿನ ವಾಸನೆ, ಹಳ್ಳಿಯ ಮುಗ್ಧತೆ ಮತ್ತು ಆ ಕಪಟವಿಲ್ಲದ ಮಾತುಗಳಲ್ಲಿ ಸಿಗೋ ಶಾಂತಿ ಇನ್ಯಾವ ಐಷಾರಾಮಿ ಜೀವನದಲ್ಲೂ ಸಿಗಲ್ಲ ಅನಿಸುತ್ತೆ. ಅಕ್ಕನ ಮಾತುಗಳು ನನ್ನ ಮನಸ್ಸಿಗೆ ಎಷ್ಟು ಹತ್ರ ಆಯಿತು ಅಂದರೆ ನಾವಿಬ್ಬರು ಆ ಕ್ಷಣ ಸಾಕ್ಷಾತ್ ಹಳ್ಳಿ ಜೀವನವನ್ನೇ ಕಣ್ಮುಂದೆ ಅನುಭವಿಸ್ದೆ ಹಾಗೆ ಇತ್ತು ಅಂತಲೇ ಹೇಳ್ಬೋದು. ಹೂವ ಹೂವ ಗಮಲೆ ಹೂವಿನ ಗರಿ ಗಮಲೆ, ಹೂವಿನ ಗರಿ ಗಮಲೆ ಗರಿ ಗಮಲೆ, ಮಂಗಳಂ ಜಯ ಮಂಗಳಂ. ತೋಟದಲ್ಲಿ ಹೂವು ಬಿಡಿಸಿ ಹಳ್ಳಿಯ ನೆನಪುಗಳನ್ನೆಲ್ಲ ಮೆಲುಕು ಹಾಕಿದ ಮೇಲೆ ನಾವೆಲ್ಲ ಬೇಗ ಫ್ರೆಶ್ ಅಪ್ ಆಗಿ ಪೂಜೆ ಸಾಮಗ್ರಿಗಳನ್ನೆಲ್ಲ ಸಿದ್ಧ ಮಾಡಿಕೊಂಡು ತೋಟಕ್ಕೆ ಬಂದ್ವಿ. ಅಷ್ಟರಲ್ಲಿ ನಮ್ಮ ಅತ್ತಿಗೆಂದರು, ಮನೆ ತುಂಬ ಓಡಾಡೋ ನಮ್ಮ ಪುಟಾಣಿ ಮಕ್ಕಳು, ದೊಡ್ಡಮ್ಮ, ಅಮ್ಮ ಮತ್ತು ಅಮ್ಮನ ತಮ್ಮ, ಅವ್ರ ಹೆಂಡತಿ ಎಲ್ಲರೂ ಬಂದು ಸೇರಿಕೊಂಡ್ರು. ಹಬ್ಬದ ದಿನ ಇಡೀ ಫ್ಯಾಮಿಲಿ ಹೀಗೆ ಒಟ್ಟಿಗೆ ಸೇರಿದ್ರೆ ನಮ್ಮ ಸಂತೋಷಕ್ಕೆ ಎಲ್ಲೇ ಇರಲ್ಲ ಅಲ್ವಾ. ನಮ್ಮನೆ ಲಕ್ಷ್ಮೀ ಥರ ಇರೋ ಆ ತೆಂಗಿನ ಮರಕ್ಕೆ ಸಾಕ್ಷಾತ್ ಶಿವನ ರೂಪ ಕೊಟ್ಟು 5 ಜನ ಮುತ್ತೈದೆಯರು ಸೇರಿ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿದರು. ಇವತ್ತು ನಮ್ಮ ತೆಂಗಿನ ಮರಕ್ಕೆ ಪಂಚೆ ಮತ್ತು ಶಲಿಯನ್ನು ಹಾಕಿ ಅದಕ್ಕೆ ಹೂವಿಂದ ಅಲಂಕಾರ ಮಾಡಿ, ಹಾಗೆ ತುಪ್ಪದ ದೀಪ ಮತ್ತು ಮಾಡಿಟ್ಟಿರೋಂಥ ಪ್ರಸಾದನೆಲ್ಲ ಹಾಕಿ ನೈವೇದ್ಯ ಮಾಡಿ ನಮ್ಮ ಅತ್ತಿಗೆದಿರೆಲ್ಲ ಸೇರಿ ಪೂಜೆ ಮಾಡಿ ಅರಿಶಿನ ಕುಂಕುಮ ಇಟ್ಟು ತುಂಬ ಚೆನ್ನಾಗಿ ದೇವರಿಗೆ ಎಡೆ ಇಟ್ಟು ಎಲ್ಲರೂ ಒಟ್ಟಾಗಿ ಗೋವಿಂದ ಗೋವಿಂದ ಅಂತ ಸ್ಮರಣೆ ಮಾಡಿದ್ವಿ.
ಈ ಪೂಜೆಯಲ್ಲಿ ದೈವಿಕ ಕಳೆಯನ್ನು ಇನ್ನೂ ಹೆಚ್ಚಬೇಕು ಅಂತ ನಮ್ಮ ಅಕ್ಕ ಪೂಜೆ ಮುಗಿಯುತ್ತಿದ್ದ ಹಾಗೆ ಅಮ್ಮ ಪೂಜೆ ಮಾಡ್ತಿದ್ರು. ಅವ್ರು ಮುಗಿದ ಮೇಲೆ 5 ಜನ ಮುತ್ತೈದೆಯರು ಪೂಜೆ ಮಾಡಬೇಕಲ್ಲ. ಆಗ ಅಕ್ಕ ಗಿಡದ ಮುಂದೆ ನಿಂತು ಭಕ್ತಿಯಿಂದ ಹಾಡನ್ನು ಹಾಡ್ತಾ ಭಕ್ತಿಗೀತೆಯನ್ನು ಹಾಡೋಕ್ಕೆ ಶುರು ಮಾಡಿದ್ರು. ಅಕ್ಕನ ಧ್ವನಿಯಲ್ಲಿ ಆ ಹಾಡು ಕೇಳ್ತಾ ಇದ್ರೆ ತೋಟದ ಗಾಳಿಯಲ್ಲೂ ಭಕ್ತಿ ತುಂಬಿ ಹೋದ ಹಾಗೆ ಆಯಿತು. ಇಡೀ ವಾತಾವರಣ ಒಂದು ಕ್ಷಣ ಮಂತ್ರ ಮುಗ್ಧವಾಗಿತ್ತು ಅಂತಲೇ ಹೇಳ್ಬೋದು. ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ. ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ. ನಾನೇಗೆ ಅಂಜಲಿ ನಾಯಿ ನನ್ನ ಹಂಬಲಿ. ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ. ನೀನಿಟ್ಟ ಕಾಯ ನಿನ್ನ ಕೈಲಿ ಮಾಯ ಆಗೋದು ಹೋಗೋದು ನಾ ಕಾಣೆನು. ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ. ಮಾಣಿಗೆ ಕೊಟ್ಟರು ಮರದಡಿಲೆ ಇಟ್ಟರು ನಾನಂದು ಏನನ್ನಲಾರೆ. ಮಾಣಿಗೆ ಕೊಟ್ಟರು ಮರದಡಿಲೆ ಇಟ್ಟರು ನಾನಂದು ಏನನ್ನಲಾರೆ. ಸಾರಂಗ ಮನಕ್ಕೆ ನೂರಾರು ಬಯಕೆ. ಸಾರಂಗ ಮನಕ್ಕೆ ನೂರಾರು ಬಯಕೆ. ಮುಂದಿಟ್ಟು ನಮಿಸೋದು ನಾ ಕಾಣೆನು. ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಹಂಬಲಿ. ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ. ಪದ ನಮಸ್ತೆ 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 ನಮಃ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆನಕ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆನಕ. ನಿನ್ನ ನಂಬಿದ ಜನಗೆ ಹೃದಯವಿಲ್ಲ ಸುಖ ತಂದಿ ಕಾಯುವ ನಮ್ಮ ಗರಿಮುಖ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾ ನಮಿಸಿ ನನಯೊಳಗೆಲ್ಲುವ ಶಕ್ತಿ ತೋರಯ್ಯ ನಮ್ಮಲ್ಲಿ ನಿನ್ನಯ ಪ್ರೀತಿ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆನಕ. ಓಯ್ ಓಯ್ ನೀನೆ ಗೋವಿಂದ ಗೋವಿಂದ ಗೋವಿಂದ. ತೆಂಗಿನ ಮರದ ಪೂಜೆ ಮುಗಿಸಿ ನಾವೆಲ್ಲ ನೇರವಾಗಿ ಮೇಲಿರೋ ಅಡಿಕೆ ತೋಟಕ್ಕೆ ಬಂದ್ವಿ. ಇರ್ಲಿ ಒಂಬಳನೆ ಇರ್ಲಿ ಬಾಳೆಯಲ್ಲಿ ಹಾಕು ಕಲ್ಲು ನೋಡಿ ಸಾಕೆ. ಅದಕ್ಕೆ ಅರಿಶಿನ ಇಟ್ಟು ಬಿಟ್ಟು ಬಂದು ಸಾಕು ಸಾಕು ಇಕ್ಕೆಲ್ಲ ಹಂಗೆ ಮಾಡ್ತೀವಿ. ಇವಾಗೆಲ್ಲ ಜಡೆ ಎಲ್ಲ ಹಾಕ್ತಾರ. ಲಕ್ಷ್ಮಿಗೆ ಹೆಂಗ್ ಸೀರೆ ಉಡಿಸ್ತಾರ ಹಂಗೆ ಉಡಿಸ್ತಾರೆ. ಎಲ್ಲಾರು ಮಾಡ್ತಾರೆ ಹೇಳಪ್ಪ. ನೋಡಿ ಹೆಂಗ್ ಕಾಣಿಸ್ತೈತೆ ದೇವ್ರ ಕಂಡಂಗೆ ಕಾಣಿಸ್ತಾ.
ನಾನು ನಮ್ಮ ಅಕ್ಕ ಸೇರಿ ಬೆಳಗ್ಗಿನ ಎದ್ದು ಆ ಅಡಿಕೆ ಸಸಿಗೆ ಎಷ್ಟು ಆಸೆಯಿಂದ ಸೀರೆ ಉಡಿಸಿದ್ವಿ ಗೊತ್ತಾ. ತುಂಬ ನೀಟಾಗಿ ಸೀರೆ ಉಡಿಸಿ ರೆಡಿ ಮಾಡಿ ಬಂದಿದ್ವಿ ಗೊತ್ತಾ. ಈಗ ಆ ಸಸಿಯ ಮುಂದೆ ಕೂತು ಸಾಂಪ್ರದಾಯಿಕವಾಗಿ ಹೂವು, ಹಣ್ಣು, ಕುಂಕುಮ ಎಲ್ಲವನ್ನು ಜೋಡಿಸಿದ್ವಿ. ಹಾಗೆ ನಾವಿದಕ್ಕೆ ಬೆನಕನ್ನು ಮಾಡಿ ಇಡ್ತೀವಿ. ಹಾಗೆ ಯಾವುದೇ ಶುಭ ಕಾರ್ಯಗಳಿಗಾಗಲಿ, ಯಾವುದೇ ಪೂಜೆಗಳಿಗಾಗಿ ನಮ್ಮ ಗಣೇಶಪ್ಪ ಇರಲೇಬೇಕಲ್ವ. ಅದಕ್ಕೆ ಅಲ್ಲಿ ಪ್ರೀತಿಯಿಂದ ಪುಟ್ಟ ಬೆನಕನ್ನು ಇಟ್ಟು, ಅಂದರೆ ಸಗಣಿಯಿಂದ ಮಾಡಿರುವಂಥ ಇದನ್ನು ಇಟ್ಟು ಭಕ್ತಿಯಿಂದ ದೇವತಾ ಆಹ್ವಾನ ಮಾಡಿ ಪೂಜೆನ ಶುರು ಮಾಡಿದ್ವಿ. ನಮ್ಮ ಪಾಲಿನ ಮನೆ ಲಕ್ಷ್ಮಿ ಆಗಿರೋ ಈ ಅಡಿಕೆ ಸಸಿಗೆ ಶಾಸ್ತ್ರೋಕ್ತವಾಗಿ ಸೀಮಂತದ ಪೂಜೆನ ನಡೆಸಿದ್ವಿ. ನಾವು ಭಕ್ತಿಯಿಂದ ಮಾಡಿ ತಂದಿದ್ದ ಎಡೆ ಪ್ರಸಾದವನ್ನು ದೇವ್ರಿಗೆ ಅರ್ಪಿಸಿ ಮತ್ತೊಮ್ಮೆ ಇಡೀ ತೋಟ ಮೊಳಗುವಂತೆ ಗೋವಿಂದ ಗೋವಿಂದ ಅಂತ ಕೂಗಿ ಪೂಜೆನ ಮುಗಿಸಿದ್ವಿ. ಪೂಜೆ ಮಾಡೋದಕ್ಕೆ ಬಂದಿದ್ದ 5 ಮುತ್ತೈದರೆಲ್ಲ ಸೇರಿ ನಮ್ಮ ಮನೆ ಲಕ್ಷ್ಮಿಗೆ ಅರಿಶಿನ ಕುಂಕುಮ ಇಟ್ಟು, ಬಳೆ ಇಟ್ಟು, ಎಲ್ಲ ಶ್ರೀಮಂತಕ್ಕೆ ಹೇಗೆ ಮಾಡ್ತೀವೋ ಸೇಮ್ ಹಾಗೆಯೇ ಎಲ್ಲ ಮಾಡುವಂಥದ್ದು ಎಲ್ಲ ಮಾಡಿ, ಹಾಗೆ ಲಕ್ಷ್ಮಿಗೆ ಮಡ್ಲು ತುಂಬಿಸೋವಂಥದ್ದು. ಮಡ್ಲು ತುಂಬಿಸೋ ಸುಂದರವಾದ ಶಾಸ್ತ್ರ ಮಾಡ್ತಿದ್ದೆ. ಗಿಡಗಳನ್ನ ಬರೀ ಗಿಡಗಳಾಗಿ ನೋಡಿದೆ ಮನೆಯ ಹೆಣ್ಣುಮಗಳ ರೀತಿಯಲ್ಲಿ ಸಂಭ್ರಮಿಸೋದು ನಮ್ಮ ಸಂಸ್ಕೃತಿಯಲ್ಲಿ ಮಾತ್ರ ಅನಿಸುತ್ತೆ. ಇಷ್ಟು ಅದ್ಭುತವಾಗಿ ನಮ್ಮ ಮನೆ ಲಕ್ಷ್ಮಿ ಸೀಮಂತನ ಮಾಡಿ ಮುಗಿಸಿದ್ವಿ. ಏನಂದರೆ ನಮ್ಮನೆ ಲಕ್ಷ್ಮಿಗೆ ನಾವು ಶ್ರೀಮಂತಕ್ಕೆ ಮಾಡಿದ್ದು ಹುಗ್ಗಿ ತುಪ್ಪ. ಇದಂತೂ ಯಾರಿಗೆಲ್ಲ ನೆನಪಿದೆ, ಅವಾಗ ಮುಂಚೆ ಜಾಸ್ತಿ ಮಾಡ್ತಾಯಿದ್ರು. ಹುಗ್ಗಿ ತುಪ್ಪ ಮಾಡಿದ್ರು ಅಂದರೆ ಅದು ಒಂದು ಗ್ರ್ಯಾಂಡಾಗಿ ಮಾಡಿರೋಂಥ ಫುಡ್ ಅಂತಲೇ ಹೇಳ್ಬೋದು ಆವಾಗಿನ ಕಾಲಕ್ಕೆ. ಯಾನೇನು ಎಳ್ಳಗೂ ಬರಬಾರ್ದಂತ ಇದು ಎಳ್ಳಾಗಾದ್ರೆ ಮೂಲೆಗಳದು ಅಚ್ಚಿಗೋಯ್ತು ಯೋಟುದ್ದವಾಗಿ ಕುಕೋಬೇಕು, ಕುಕೊಂಡು ಬರಬೇಕು ಬೆನ್ನ ಹತ್ರ. ಅದೇನು ಎಳ್ಳಗಿಲ್ಲಪ್ಪ, ಎಳ್ಳಗಿಲ್ಲ, ಅದು ತಾಕತ್ತಿರ್ತೈತೆ, ಅದಕ್ಕೆ ಹೋಗ್ತಾ ಸುಮ್ಮನೆ ಒಳ್ಳೆ ತಾನೆ. ಅದೇ ಮಟ್ಟ ಆಗ್ತಿರ್ಬೇಕು ಅಷ್ಟೇ. ಈ ನೀರು ಅದಕ್ಕೆ ಹೋಗ್ಬೇಕು, ಕಾಲು ಇದ್ದಂಗೆ ತಪ್ಪು ಏನಾದ್ರು ಎತ್ತಿಕ್ಬೇಕು, ನೀರು ಹೋಗ್ತಿಲ್ಲ ನೀವು ಓಡಾಡಕ್ಕೆ ಹಂಗೆ ಮಾಡಿದ್ದಂಗೆ ಇಲ್ಲ, ಹಂಗೆ ಮಾಡ್ಬೇಕು. ಓಡಾಡಕ್ಕೆ ಬೆಳೆದಂಗೆ ಏನೇನೋ ಮಾಡ್ಕೊಂಡು ಹುಲ್ಲು ನೀರು ಮಾತ್ರ ಹಂಗೆ ಇರಬೇಕು. ಈ ಬೇರೆ ಯಾವತ್ತೂ ಮಣ್ಣು ಜಾಸ್ತಿ ನಾಲ್ಕು ಮಾಡ್ತಿದ್ದೆ. ಎಣ್ಣೆ ಐತಿ ಕೊಟ್ಬಾ, ಅದ್ರಕ್ಕೆ ಕೊಡ್ತೀನಿ.
ಏ ಬೇಡ ಅಂತ ಅನ್ಬಾರ್ದು. ಆಮೇಲೆ ತಗೊಂಬಿಂತ ಏನು ತಗೋಬೇಡ, ನೋಡ್ಕೊಂತವೆ ನಡೀರಿ. ಈ ಬಿನ್ಗೆ ನೀರ್ ಬೇಕೇನಪ್ಪ ಇವು? ಅಡ್ಗೆ ಹಿಡ್ದು ಬಿಡ್ಕೋಯಪ್ಪ, ಅಡ್ಗೆ ಹಿಡಿ ಇದ್ಕ ಅದಕ್ಕೆ ಒಯ್ಯ, ಅದಕ್ಕೆ ಒಯ್ಯ. ನೀನು ಹ್ಞೂ ಮತ್ತೆ ಇರ್ಲಿ ಬಿಡು, ಅದಕ್ಕೆ ತಂದಿರೋದಲ್ವೇ. ಇನ್ನೊಂದ್ ಸ್ವಲ್ಪ ಮಾಡಮ್ಮ. ಗೋವಿಂದ 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 ಅಂದವ್ರಿಗೆಲ್ಲ ಆನಂದ ಕೊಡೋ ಗೋವಿಂದ. ಹಲೋ. ಹೀಗೆ ತೋಟದ ಪೂಜೆ ಎಲ್ಲ ಮುಗಿಸಿ ತುಂಬ ಖುಷಿಯಾಗಿ ನಾವೆಲ್ಲ ಮನೆಗೆ ಬಂದ್ವಿ. ಬಂದ ತಕ್ಷಣ ಇಡೀ ಕುಟುಂಬದ ಒಟ್ಟಿಗೆ ಕುಳಿತು ಹಬ್ಬದ ಊಟ ಮಾಡಿ ರುಚಿಕರವಾದ ಅಡುಗೆನ ಎಲ್ಲರೂ ಹೊಟ್ಟೆ ತುಂಬಿತು, ಮನಸ್ಸು ತುಂಬಿತು. ಊಟ ಮುಗಿದ ಮೇಲೆ ಬಂದಿದ್ದೆ ಎಲ್ಲರೂ ಮನೆಗೆ ಹೊರಟರು. ತುಂಬ ಖುಷಿಯಿಂದ ಎಂಜಾಯ್ ಮಾಡಿದ್ವಿ. ಅದಾದ್ಮೇಲೆ ಸಂಜೆ ಹಪ್ಪು ಬಂದಿದ್ರು. ಹಾಗೆ ಸುಬ್ಬನ ಆಟ ಆಡಿಸ್ತಾ ಇವತ್ತಿನ ಡೇನ ಹೆಂಡ್ ಮಾಡ್ತಾ ಇದ್ದೀವಿ. ಯಾರಿಗೆಲ್ಲ ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಲಾಗ್ನ ಹೀಗೆ ಹೆಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.